ಮಾಯೆ ಅಂತಂದ್ರೇನು? ಮಾಯಾ ಅಥವಾ ಇಲ್ಯೂಷನ್, ಅನ್ರಿಯಾಲಿಟಿ ಏನು ಬೇಕಾದ್ರೂ ಕರಿಬೋದು. ಏನಕ್ಕೆ ಇದನ್ನ ಅನ್ರಿಯಾಲಿಟಿ ಇಲ್ಲ ಇಲ್ಯೂಷನ್ ಅಂತ ಕರಿತಾ ಇದ್ರು? ಬನ್ನಿ ಇದನ್ನ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೈನ್ಸ್ ಹೇಳುತ್ತೆ ಈ ಪ್ರಪಂಚನ ನಾವು ಪರ್ಸೀವ್ ಮಾಡ್ತಿರೋದು 5 ಸೆನ್ಸಸ್ ಮೂಲಕ. 5 ಸೆನ್ಸಸ್ ಅಂದರೆ ಯಾವುದು? ಕಣ್ಣು, ಮೂಗು, ಬಾಯಿ, ಕಿವಿ, ಪೆಚ್ಚು. ಉದಾಹರಣೆಗೆ ಕಣ್ಣು ಮೂಲಕ ಈ ವಿಷಯ ಅಥವಾ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಕಿವಿ ಮೂಲಕ ಕೇಳಿಸ್ಕೊತಾ ಇದ್ದೀರಾ, ನಿಮ್ಮ ಸುತ್ತ ಇರೋ ಎನ್ವೈರನ್ಮೆಂಟ್ನ ಫೀಲ್ ಮಾಡ್ತಾ ಇದ್ದೀರಾ, ಟಚ್ ಮೂಲಕ ಏನೊಂದು ಸ್ಮೆಲ್ ಬಂತ ಅದನ್ನು ಸೆನ್ಸ್ ಮಾಡ್ತಾ ಇದ್ದೀರಾ, ತಿಂತಾ ಇದ್ದೀರಾ ಅಂದರೆ ಆ ಒಂದು ರುಚಿಗಳೇನಿರುತ್ತೋ ಅದು ನೀವು ಫೀಲ್ ಮಾಡ್ತಾ ಇದ್ದೀರಾ. ಈ ಸೆನ್ಸಸ್ ಮೂಲಕನೇ ನೀವು ವಿಷಯನ ತೆಗೆದು ನಿಮ್ಮ ಬ್ರೈನ್ ಅಥವಾ ಮೈಂಡ್ ಒಳಗೆ ನೀವು ಹಾಕ್ತಾ ಇರೋದು. ಇದು ನಿಮ್ಮ ಮೆಮೊರಿಲಿ ಪರ್ಮನೆಂಟಾಗಿ ಸ್ಟೋರ್ ಆಗುತ್ತೆ. ಇದನ್ನೇ ಯೋಗ ಅಥವಾ ವೇದಾಂತಗಳಲ್ಲಿ ಇದನ್ನ ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಯಾವ ಇಂದ್ರಿಯ ಮೂಲಕ ನೀವು ಜ್ಞಾನನ ಸಂಪಾದನೆ ಮಾಡ್ತಾ ಇದ್ದೀರೋ ಇದನ್ನ ಜ್ಞಾನೇಂದ್ರಿಯ ಅಂತ ಕರೀತಾರೆ. ಆದರೆ ಈ ಸೆನ್ಸಸ್ ಎಲ್ಲ ಲಿಮಿಟೆಡ್ ಫ್ರೀಕ್ವೆನ್ಸಿ ಒಳಗೇನೆ, ವೇವ್ ಲೆಂತ್ ಒಳಗೇನೆ ಕೆಲಸ ಮಾಡುತ್ತೆ. ಅದು ನಿಮ್ಗೆ ಗೊತ್ತಾ? ಇದರಿಂದ ಆಚಾರೋ ವಿಷಯ ನಮ್ಗೆ ಗೊತ್ತೇ ಆಗಲ್ಲ. ಉದಾಹರಣೆಗೆ ಈಗ ನಾವೀಗ ಒಬ್ರು ಕಾಣಿಸ್ತೀವಿ. ಈಗ ಸೂರ್ಯನಿಂದ ಇಲ್ಲ ಆರ್ಟಿಫಿಷಿಯಲ್ ಬಲ್ಪಿಂದ ಬರೋ ಬೆಳಕು, ಆ ಫೋಟಾನ್ಸ್ ಏನಿದೆಯೋ ನನ್ನ ಮೇಲೆ ಬಿದ್ದು ಅದು ನಿಮ್ಮ ಮೇಲೆ ಬಿದ್ದರೆ ಮಾತ್ರನೇ ನಾನು ನಿಮಗೆ ಕಾಣಿಸ್ತೀನಿ. ಫಾರ್ ಅನ್ ಎಕ್ಸಾಂಪಲ್, ಈಗ ನಾನಿಲ್ಲ, ಫುಲ್ಲು ಕತ್ಲೆ, ಹಾಗಂತ ನಾನಿಲ್ಲ ಅಂತಾರ? ನಾನಿಲ್ಲ ಇದ್ದೀನಿ, ಬಟ್ ನಿಮಗೆ ಕಾಣಿಸ್ತಿಲ್ಲ. ಏನು ಕಾಣಿಸ್ತಿಲ್ಲ? ಆ ಬೆಳಕು ನನ್ನ ಮೇಲೆ ಬಿದ್ದು ನಿಮ್ಮ ಕಣ್ಣಿಗೆ ಬೀಳ್ತಲ್ಲ, ಹಾಗಾಗಿ ಕಾಣಿಸ್ತಿಲ್ಲ. ಸೊ ಇದೇ ಕಣ್ಣಿಗೆ ಬೇರೆ ಲೆನ್ಸ್ ಏನು ಮಾಡಿದ್ರೆ, ಉದಾಹರಣೆಗೆ ಮೈಕ್ರೋಸ್ಕೋಪ್ನೇ ಇಟ್ಟರೆ ಇಲ್ಲಿ ಸುತ್ತಮುತ್ತ ಬ್ಯಾಕ್ಟೀರಿಯಾಗಳು ಕಾಣಿಸ್ಬೋದು, ಕೊರೋನಾ ವೈರಸ್ಸು ಕಾಣಿಸ್ಬೋದು. ಇಲ್ಲ ಇದೇ ಕಣ್ಣಿಗೆ ಟೆಲಿಸ್ಕೋಪ್ ಇಟ್ಟರೆ ಮುಂದೆ ಎಲ್ಲೋ ಇರೋ ದೂರದಲ್ಲಿರೋ ಗ್ರಹಗಳು ಕಾಣಿಸ್ಬೋದು. ಸೊ ಅದೆಲ್ಲ ಇಲ್ಲ ಅಂತಲ್ಲ, ಆಲ್ರೆಡಿ ಇದೆ, ಬಟ್ ಈ ಕಣ್ಣಿಗೆ ಕಾಣಿಸ್ತಿಲ್ಲ. ಈ ಕಣ್ಣಿಗೆ ಬಂದು ಈ ಬೆಳಕು ಹೊಡೆದು ಈ ಬೆಳಕು ಯಾವುದನ್ನ ತಡೆಯುತ್ತೋ, ಆ ಲೈಟ್ ಫೋಟಾನ್ಸ್ ಹೋಗಿ ಯಾವುದನ್ನು ತಡೆದು ರಿಫ್ಲೆಕ್ಷನ್ ಆಗುತ್ತೋ ಅದು ಮಾತ್ರನೇ ಕಾಣಿಸೋದು. ಅದರಿಂದ ಆಚೆ ಇರೋ ವಿಷಯ ಕಾಣಿಸಲ್ಲ. ಹಾಗಾಗಿನೇ ಗಾಳಿನ ನಮ್ಮ ಕೈಲಿ ನೋಡೋಕ್ಕಾಗಲ್ಲ, ಅದು ಫೋಟಾನ್ಸ್ಗಿಂತ ತುಂಬ ಚಿಕ್ಕದಾಗಿದೆ. ನೆಕ್ಸ್ಟ್ ಬಂದು ಕಿವಿ. ಇದ್ರದ್ದು ಆಡಿಬಲ್ ರೇಂಜ್ ಇರೋದು ಬಂದು 20 Hz ಇಂದ 20,000 Hz. ಈ ಒಂದು ಫ್ರೀಕ್ವೆನ್ಸಿ ವೇವ್ ಲೆಂತ್ ಏನಿದೆಯೋ ಇದ್ರೊಳಗೆ ಮಾತ್ರನೇ ನಮ್ಮ ಕಿವಿ ಇಯರ್ಬಡ್ಸ್ ಕೇಳಿಸ್ಕೊಳಕ್ಕಾಗೋದು. ಇದರಿಂದ ಆಚೆ ಇರೋ ವಿಷಯ ನಮ್ಮ ಕೈಲಿ ಕೇಳಿಸ್ಕೊಳಕ್ಕಾಗಲ್ಲ. ಉದಾಹರಣೆಗೆ ಆನೆಗಳು ಎಷ್ಟೋ ಕಿಲೋಮೀಟರ್ ದೂರ ಇದ್ರೂ ಮಾತಾಡುತ್ತೆ. ಅದು ಬಂದು ನ್ಯಾನೋ ಫ್ರೀಕ್ವೆನ್ಸಿಲಿ ಮಾತಾಡುತ್ತೆ, ಬಿಲೋ 20 Hz ಒಳಗೆ. ಹಾಗಾಗಿ ಆ ವಿಷಯ ನಮ್ಗೆ ಕೇಳಿಸಲ್ಲ. 20,000 Hz ಆಚೆ ಬಾವುಲಕ್ಕಿಗಳು ಮಾತಾಡುತ್ತೆ, ಅದು ನಮಗೆ ಕೇಳಿಸಲ್ಲ. ನೆಕ್ಸ್ಟ್ ಬಂದು ಮೂಗು ಅಥವಾ ನೋಸು. ಇದಕ್ಕೆ 1 ಟ್ರಿಲಿಯನ್ ಸ್ಮೆಲ್ಸ್ ತನಕನೂ ಐಡೆಂಟಿಫಿಕೇಶನ್ ಮಾಡೋ ಕೆಪಾಸಿಟಿ ಇದೆಯಂತೆ. ಆದರೆ ಒಂದು ನಾಯಿಗೆ ಇದಕ್ಕಿಂತ 50 to 1 lakh ಟೈಮ್ಸ್ ಬೆಟರ್ ಸೆನ್ಸೇಷನ್ ಗೊತ್ತಾಗುತ್ತಂತೆ. ಉದಾಹರಣೆಗೆ ನಮ್ಗೆ ಏನಾರು ಒಂದು ಸ್ಮೆಲ್ ಬಂತು ಅಂದರೆ ಗೊತ್ತಾಗುತ್ತೆ. ಆದರೆ ಒಂದು ನಾಯಿಗೆ 1 hour 2 hour ಮುಂಚೆ ಇಲ್ಲಿ ಯಾರಿದ್ರು, ಏನು ಫೀಲಿಂಗಲ್ಲಿದ್ದರು, ಯಾವ ಫೀಲಿಂಗಲ್ಲಿದ್ದರು, ಭಯದಲ್ಲಿದ್ರ, ಸ್ಟ್ರೆಸ್ಸಲ್ಲಿದ್ರ, ಇಲ್ಲ ಹುಷಾರಿಲ್ಲದೆ ಇದ್ರ, ಇಲ್ಲಿ ತನಕನೂ ಡೀಟೇಲ್ ಗೊತ್ತಾಗುತ್ತಂತೆ. ಹಾಗಾಗಿನೇ ಯಾರೊಬ್ಬ ಕಳ್ಳ ಬಂದರೆ ನಾಯಿಗಳಿಗೆ ಕ್ಲೀನಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ನಾಲಿಗೆ. ಇದಕ್ಕಿರೋದು 6 ರುಚಿ: ಸಿಹಿ ಕಹಿ, ಸಪ್ಪೆ ಹುಳಿ, ಉಪ್ಪು ಖಾರ. ಇದರಿಂದ ಆಚೆ ಸೆನ್ಸಸ್ ಇದೆಯಾ? ಗೊತ್ತಿಲ್ಲ, ಇದ್ರೂ ಇರ್ಬೋದು. ನೆಕ್ಸ್ಟ್ ಬಂದು ಪೆಚ್ಚು. ಏನೇ ಒಂದು ಟೆಂಪ್ರೇಚರ್ ಆಗಿರಲಿ, ಇಲ್ಲ ಪೈನ್ ಆಗಿರಲಿ, ಇಲ್ಲ ಪ್ರೆಷರ್ ಆಗಿರಲಿ, ಇಲ್ಲ ವೈಬ್ರೇಷನ್ಸ್ ಆಗಿರಲಿ, ಟಚ್ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಆದರೆ ಇದರಿಂದ ಆಚೆನೂ ತುಂಬ ವಿಷಯಗಳಿದೆ. ಉದಾಹರಣೆಗೆ ರೇಡಿಯೇಷನ್ಸ್ ನಮ್ಗೆ ಗೊತ್ತಾಗಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಗೆ ಗೊತ್ತಾಗಲ್ಲ, ವೈರಸಸ್ಸು, ಬ್ಯಾಕ್ಟೀರಿಯಾಗಳು ನಮ್ಮ ಮೇಲೆ ಬಂದರೂ ನಮ್ಗೆ ಆ ಸೆನ್ಸ್ ಆಗಲ್ಲ. ಯಾಕಂದರೆ ಇದು ನಮ್ಮ ಲಿಮಿಟೇಷನ್ಸ್ಗಳಲ್ಲಿ ಬರಲ್ಲ. ತಮಿಳ್ನಾಡಲ್ಲಿ ವರಾಮೂರ್ತೇಶ್ವರ ಅಂತ ಟೆಂಪಲ್ ಇದೆ. ಈ ಟೆಂಪಲಲ್ಲಿ 1000 ವರ್ಷಗಳಿಂದನೇ ಕೆತ್ತನೆಗಳು ಮಾಡಿದ್ದಾರೆ. ಏನು ಕೆತ್ತನೆ ಮಾಡಿದ್ದಾರೆ? ಫರ್ಟಿಲೇಷನ್ ಇಲ್ಲ ಡಿವಿಷನ್ ಆಫ್ ದಿ ಸೆಲ್ಲು 1000 ವರ್ಷಗಳಿಂದನೇ ಅವರು ಸೆಲ್ ಹೇಗೆ ಡಿವೈಡ್ ಆಗುತ್ತೆ ಅಂತ ಗೊತ್ತಿತ್ತು. ಮತ್ತು ನಿಮ್ಮ ಎಷ್ಟೋ ಜನಕ್ಕೆ ಗೊತ್ತೋ ಗೊತ್ತಿಲ್ಲವೋ ನನಗೆ ಗೊತ್ತಿಲ್ಲ, ಫಾದರ್ ಆಫ್ ದಿ ಇಂಡಿಯನ್ ಕಾಸ್ಮಾಲಜಿ ಯಾರು ಅಂತಂದರೆ ಸೇಜ್ ಕಪಿಲ ಅಂತ ಬರುತ್ತೆ. ಇವರು 3000 ವರ್ಷಗಳ ಮುಂಚೆನೇ ಕಾನ್ಸ್ಟಲೇಷನು, ಸ್ಟಾರ್ಸು, ಪ್ಲಾನೆಟ್ಸ್ಗಳ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿದ್ರು. ಇದೆಲ್ಲ ಇವ್ರಿಗೆ ಗೊತ್ತು. ಯಾವ ಜ್ಞಾನದ ಮೂಲಕ ಅವರು ಈ ವಿಚಾರಗಳನ್ನೆಲ್ಲ ತಿಳ್ಕೊಂಡಿದ್ರು, ಅದೇ ಜ್ಞಾನದ ಮೂಲಕ ಅವರು ಈ ಸೆನ್ಸಸ್ಸಿಂದ ಆಚೆ ಇರೋ ವಿಚಾರಗಳನ್ನು ತಿಳ್ಕೊಂಡಿದ್ರು. ಹಾಗಾಗಿನೇ ಅವ್ರು ಹೇಳಿದ್ರು, ಇದೆಲ್ಲ ಮಾಯೆ ಕಣಪ್ಪ, ತುಂಬ ಅಟ್ಯಾಚ್ಡ್ ಆಗಿರ್ಬೇಡ ಅಂತ. ಕಳ್ಳಚಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಾಕ ಯಾಕೆ ಬಡದಾಡ್ತಿ ತಮ್ಮ.